ಸಂಪುಟ ರಚನೆ ಆಗಿದೆ, ಆದರೆ ಸಂಪುಟ ವಿಸ್ತರಣೆ ಮಾಡೋದು ಬಾಕಿ ಇದೆ. ಸಹಜವಾಗಿ ಇನ್ನೊಂದು ಹಂತದ ಸಂಪುಟ ವಿಸ್ತರಣೆಯಲ್ಲಿ ತಮ್ಮೆಲ್ಲ ಶಾಸಕರ ಬೆಂಬಲವನ್ನು ಪಡೆಯೋದಕ್ಕೆ ಬೆಂಬಲಿಗರು ಕೂಡ ಎಲ್ಲ ರೀತಿಯಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಕೆಲ ಶಾಸಕರು ಹಿರಿಯರೇ ಈ ಬಾರಿ ಮತ್ತೆ ಸಚಿವ ಸಂಪುಟಕ್ಕೆ ಎಂಟ್ರಿ ಆಗೋದಕ್ಕೆ ನಾನಾ ರೀತಿಯಂಥ ಕಸರತ್ತನ್ನು ಮಾಡ್ತಾ ಇದ್ದಾರೆ. ಒಂದು ಕಡೆಗೆ ಬೆಂಗಳೂರಿನಲ್ಲಿ ಜಮೀರ್ನ ಬೆಂಬಲಿಗರು ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಇನ್ನು HK ಪಾಟೀಲ್ ಪರ ಕೂಡ ಈಗಾಗಲೇ ಜನ ರಸ್ತೆಗಿಳಿತಾ ಇದ್ದಾರೆ. ಲಾಡ್ ಪರ ಕೂಡ ಅನೇಕರು ಧ್ವನಿ ಎತ್ತಾ ಇದ್ದಾರೆ. ಹಾಗಾದರೆ ಈ ಸಂಪುಟದ ಕಸರತ್ತು ಒತ್ತಡ ಹೇಗೆ ನಡೀತಾ ಇದೆ ಅದರ ಸ್ಟೋರಿ ನೋಡೋಣ ಬನ್ನಿ. ಜಮೀರ್ ಅಹಮದ್ ಖಾನ್ ಅವರಿಗೆ ಕೈ ಇಳ್ಳೇಬೇಕು, ಸಚಿವ ಸ್ಥಾನ ಕೊಳ್ಳೇಬೇಕು, DCM ಮಾಡಲೇಬೇಕು. ಪಾದರಾಯನಪುರದಲ್ಲಿ ದೊಡ್ಡ ಮಟ್ಟಿಗಿನ ಆಕ್ರೋಶ ಮತ್ತು ಆಗ್ರಹಗಳು ವ್ಯಕ್ತವಾಗ್ತಾ ಇದ್ದಾವೆ. ಪ್ರಸ್ತಾಪ ಆಗಿದೆ, ಹೇಳಿದ್ದೀವಿ. 2 ಅಡಿಷನಲ್ ಮಾಡಿ ಅವ್ರಿಗೊಂದು ಕೊಡಿ, ಇನ್ನೊಂದೊಬ್ರು ಹೊಸಬ್ರಿಗೆ ಕೊಡು ಅಂತ ಹೇಳಿದ್ವಿ. ಜಮೀರ್ ಅಹಮದ್ ಖಾನ್ ಕಾಂಗ್ರೆಸ್ನ ಅಲ್ಪಸಂಖ್ಯಾತ ಸಮುದಾಯದ ಮಾಸ್ ಲೀಡರ್. ಈ ನಾಯಕನಿಗೆ ಸಚಿವ ಸ್ಥಾನ ಮೊದಲ ಪಟ್ಟಿಯಲ್ಲಿ ಸಿಕ್ಕಿಲ್ಲ. ಹೀಗಾಗಿ ಜಮೀರ್ ಅಹಮದ್ ಬೆಂಬಲಿಗರು ಸಿಡಿದೆದ್ದಿದ್ದಾರೆ. ನಮ್ಮ ನಾಯಕನಿಗೆ ಸಚಿವ ಸ್ಥಾನ ಕೊಡಬೇಕು, ಇಷ್ಟೇ ಅಲ್ಲ ಉಪಮುಖ್ಯಮಂತ್ರಿಯನ್ನಾಗಿಯೂ ಮಾಡಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಜಮೀರ್ ಅಹಮದ್ ಖಾನ್ ಸಾಹೇಬರಿಗೆ ಕೈ ಇಳ್ಳೇಬೇಕು, ಸಚಿವ ಸ್ಥಾನ ಕೊಳ್ಳೇಬೇಕು, DCM ಮಾಡಲೇಬೇಕು. ಧಿಕ್ಕಾರ ಮೊಳಗುತ್ತಿದೆ, ಬಾವುಟಗಳು ರಾರಾಜಿಸುತ್ತಿವೆ. ತಳ್ಳಾಟ ನೂಕಾಟದ ನಡುವೆ ಎಲ್ಲೆಲ್ಲೂ ಜಮೀರ್ ಫೋಟೋ ವಿಜೃಂಭಿಸುತ್ತಿದೆ. ಅಷ್ಟಕ್ಕೂ ಈ ದೃಶ್ಯ ಕಂಡು ಬಂದಿರೋದು ಬೆಂಗಳೂರಿನ ಪಾದರಾಯನಪುರದಲ್ಲಿ. ಜಮೀರ್ ಅಹಮದ್ ಖಾನ್ ಬೆಂಬಲಿಗರು ಇವತ್ತು ವಿಧಾನಸೌಧ ಚಲೋಗೆ ಕರೆ ಕೊಟ್ಟಿದ್ರು. ಈ ಕರೆಯಂತೆ ಪಾದರಾಯನಪುರದಿಂದ ವಿಧಾನಸೌಧದವರೆಗೆ ಪಾದಯಾತ್ರೆ ಹೊರಟಿದ್ರು. ಆಗ ಪೊಲೀಸರು ಬೆಂಬಲಿಗರ ಕಾಲ್ನಡಿಗೆಯನ್ನ ತಡೆದಿದ್ದಾರೆ. ಪೊಲೀಸರು ಬ್ಯಾರಿಕೇಡ್ ಹಾಕಿ ನಿಲ್ಲಿಸಿದ ಕ್ಷಣ ಡ್ರಾಮವೇ ಸೃಷ್ಟಿಯಾಗೋಗಿದೆ. ಬೆಂಬಲಿಗರ ನಡುವೆ ತಳ್ಳಾಟ ನೂಕಾಟ ಆಗಿದೆ. ಪೊಲೀಸ್ ವಾಹನ ಮುಂದೆ ಹೋಗದಂತೆ ಫ್ಯಾನ್ಸ್ ತಡೆದು ನಿಲ್ಲಿಸಿದ್ರು. ಆಗ ಪೊಲೀಸರು ಕೆಲವರನ್ನ ವಶಕ್ಕೆ ಪಡೆದರು. ಆಗ ಪಾದಯಾತ್ರೆಗೆ ಬಂದಿದ್ದ ಬೆಂಬಲಿಗರು ಧಿಕ್ಕಾರ ಕೂಗಿದ್ರು. ಪ್ರತಿಭಟನೆಯ ಬದಲಾಗಿ ನೀವು ಆಗ್ರಹವನ್ನ ಫ್ರೀಡಂ ಪಾರ್ಕ್ ನಲ್ಲಿ ಹೋಗಿ ಮಾಡಿ ಅನ್ನುವಂಥದ್ದು ಇದೀಗ ಪೊಲೀಸರು ಹೇಳ್ತಾ ಇರುವಂತದ್ದು. ಕ್ಯಾಮೆರಾ ಪರ್ಸನ್ ವಿನೋದ್ ಅವರು ಅದನ್ನ ತೋರಿಸ್ತಾರೆ. ಎಷ್ಟಿನ ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ ಅಂತಂದ್ರೆ ಪೊಲೀಸರಿಗೂ ಕೂಡ ಇದನ್ನ ಕಂಟ್ರೋಲ್ ಮಾಡುವಂಥದ್ದು ಒಂದು ರೀತಿಯ ಹರಸಾಹಸ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಜಮೀರ್ ಅಹಮದ್ ಖಾನ್ ಅವರು ಮೊದಲ ಕ್ಯಾಬಿನೆಟ್ ನಲ್ಲಿಯೇ ಸ್ಥಾನವನ್ನ ಪಡಿತಾರೆ ಅನ್ನುವಂತಹ ನಿರೀಕ್ಷೆಯನ್ನ ಇಟ್ಕೊಳ್ಳಲಾಗಿತ್ತು. ಆದ್ರೆ ಈ ರೀತಿಯ ನಿರೀಕ್ಷೆಗಳೆಲ್ಲವೂ ಕೂಡ ಇದೀಗ ಉಡಮೇಲಾಗಿದೆ. ಯಾವುದೇ ಕಾರಣಕ್ಕೂ ಕೂಡ ಮುಂದಿನ ಕ್ಯಾಬಿನೆಟ್ ರಚನೆಯ ಸಂದರ್ಭದಲ್ಲಾದರೂ ಕೂಡ ಅವರಿಗೆ ಅವಕಾಶ ಮಿಸ್ ಆಗಬಾರದು ಅನ್ನುವಂಥದ್ದು ಅವರ ಬೆಂಬಲಿಗರು ಮತ್ತು ಕಾರ್ಯಕರ್ತರು ಹೇಳ್ತಾ ಇರುವಂತಹ ಮಾತು. ಇನ್ನು ಸಚಿವ ಸತೀಶ್ ಜಾರಕಿಹೊಳಿ ಜಮೀರ್ ಅಹಮದ್ ಬೆನ್ನಿಗೆ ನಿಂತಿದ್ದಾರೆ. ಜಮೀರ್ಗೆ ಸಚಿವ ಸ್ಥಾನ ನೀಡುವಂತೆ ಆಗ್ರಹಿಸಿದ್ದಾರೆ. ಜಮೀರ್ ಅಹಮದ್ ತಪ್ಪು ಮಾಡಿದ್ದಾರೆ ಅನ್ನೋದು ಸಾಬೀತಾಗಿಲ್ಲ. ಅವರು ತಪ್ಪು ಮಾಡಿದ್ರು ಕ್ಷಮಿಸಿ, ಒಂದು ಅವಕಾಶ ಕೊಡಬೇಕು ಅಂತ ಸಿಎಂ ಹಾಗೂ ಸುರ್ಜೇವಾಲಾ ಬಳಿ ಮನವಿ ಇಟ್ಟಿದ್ದಾರೆ. ಸಿಎಂ ಅವ್ರನ್ನ ಭೇಟಿ ಮಾಡಿದ್ವಿ, ಜಮೀರ್ ಅವ್ರಿಗೆ ಸಚಿವ ಸ್ಥಾನ ಕೊಡೋದ್ರ ಬಗ್ಗೆ ಏನಾದರೂ ಪ್ರಸ್ತಾಪ ಆಗಿದೆ, ಹೇಳಿದ್ದೀವಿ ಅಂತ. 2 ಅಡಿಷನಲ್ ಮಾಡಿ ಅವ್ರಿಗೊಂದು ಕೊಡಿ, ಇನ್ನೊಂದೊಬ್ರು ಹೊಸಬ್ರಿಗೆ ಕೊಡು ಅಂತ ಹೇಳಿದ್ವಿ. ಹೋದ್ಸಲ 2 ಇತ್ತು, 3 ಮಾಡಿ. ಒಂದು ಜಮೀರ್ ಅವ್ರಿಗೆ ಕೊಡಿ, ಇನ್ನೊಂದು ಯಾರು ಇದ್ದಾರೆ ಅವ್ರಿಗೆ ಕೊಡು ಅಂತ ಹೇಳಿದ್ವಿ. ಯಾಕಂದ್ರೆ 1 ಜಾಸ್ತಿ ಮಾಡೋದು ಅವಶ್ಯಕತೆ ಇದೆ. ಯಾಕಂದ್ರೆ ಓಟ್ ಜಾಸ್ತಿ ಹಾಕೋರು ಅವರೇ. ನಮಗೆ 3 ಕೊಡೋದ್ರಲ್ಲಿನೂ ತಪ್ಪಿಲ್ಲ, ಕೊಡಬೇಕು ಅವ್ರಿಗೆ. ಇದು ಜಮೀರ್ ಪರ ಲಾಬಿ ಆದ್ರೆ ಇನ್ನುಳಿದ ನಾಯಕರ ಬೆಂಬಲಿಗರು ಕೂಡ ಬೀದಿಗೆ ಇಳಿದಿದ್ದಾರೆ. ಸಂತೋಷ್ ಲಾಡ್ ಅವರಿಗೆ ಸಚಿವ ಸ್ಥಾನ ನೀಡುವಂತೆ ಧಾರವಾಡದಲ್ಲಿ ದಲಿತ ಸಂಘಟನೆಗಳು ಪ್ರತಿಭಟನೆ ನಡೆಸಿವೆ. ಅಂಬೇಡ್ಕರ್ ವೃತ್ತದಿಂದ ಜುಬ್ಲಿ ಸರ್ಕಲ್ ವರೆಗೆ ರ್ಯಾಲಿ ನಡೆಸಲಾಗಿದೆ. ಮತ್ತೊಂದು ಕಡೆ HK ಪಾಟೀಲ್ ಪರ ಗದಗ್ ನಗರದ ಪುಟ್ಟರಾಜು ಗವಾಯಿಗಳ ಗದ್ದುಗೆಗೆ ರುದ್ರಾಭಿಷೇಕ ವಿಶೇಷ ಪೂಜೆ ಮಾಡಿಸಲಾಗಿದೆ. ಈ ಎಲ್ಲ ಆಗ್ರಹಗಳ ನಡುವೆ ಜೂನ್ 23ರಂದು ಸಿಎಂ DKಶಿ ಸಿದ್ದರಾಮಯ್ಯ ದೆಹಲಿಗೆ ಭೇಟಿ ಕೊಡುವ ಸಾಧ್ಯತೆ ಇದೆ. ಮೂಲಗಳ ಮಾಹಿತಿ ಪ್ರಕಾರ ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ಹೈಕಮಾಂಡ್ ಜೊತೆ ಸಮಾಲೋಚನೆ ನಡೆಸುತ್ತಾರೆ ಎನ್ನಲಾಗಿದೆ. ಸುನೀಲ್, TV9 ಬೆಂಗಳೂರು.